ಸೆಕೆಂಡ್ ಪಿ ಯು ಸಿ ಆ್ಯಂಡ್ ಫಸ್ಟ್ ಪಿ ಯು ಸಿ ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಸೈನ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರಿಗೆ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟಲ್ಲಿ ತುಂಬ ಕಷ್ಟ ಅನ್ನಿಸ್ತಾ ಇದೆ. ಸರ್ ಕಾಲೇಜಲ್ಲಿ ಮಾಡ್ತಿರೋಂಥ ಟೀಚಿಂಗ್ ಮೆಥಡ್ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಕಾನ್ಸೆಪ್ಟ್ಸ್ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ವಿ ನೀಡ್ ಸಮನ್ ಹೂ ಕ್ಯಾನ್ ಟೀಚರ್ಸ್ ಇನ್ ಅ ಬೆಟರ್ ವೇ ಅಂತ ಹೇಳಿದ್ರೆ ಗುರುತ್ವ ಅಕಾಡೆಮಿ ಈಸ್ ನಿಯರ್ ಟು ಯು. ಸೊ ಯಾಕೆ ಅಂತ ಹೇಳಿದ್ರೆ ವಿ ಆರ್ ಎಕ್ಸ್ಪರ್ಟೈಸ್ ಇನ್ ದಿಸ್ ಟೆಕ್ನಿಕಲ್ ಫೀಲ್ಡ್ ಫ್ರಮ್ 2 to 5 years. ಸೊ ನಾವು ಅರೌಂಡ್ 1000+ ಸ್ಟೂಡೆಂಟ್ಸ್ನ ಟ್ರೈನಿಂಗ್ ಕೊಟ್ಟಿದ್ದೀವಿ. ಸೊ ವಿ ನೋ ದ ಕಾನ್ಸೆಪ್ಟ್ಸ್ ವೆರಿ ವೆಲ್. ಸೊ ಇದು ನಿಮಗೆ ಕಂಪ್ಲೀಟ್ಲಿ ಇಂಗ್ಲೀಷಲ್ಲಿ ಇರೋದಿಲ್ಲ, ಇಟ್ ವಿಲ್ ಬಿ ಅ ಲ್ಯಾಂಗ್ವೇಜ್ ಫ್ರೆಂಡ್ಲಿ. ಕನ್ನಡದಲ್ಲೂ ಕೂಡ ನಾವು ನಿಮಗೆ ಅರ್ಥ ಆಗೋ ರೀತಿ ರಿಯಲ್ ಟೈಮ್ ಎಕ್ಸಾಂಪಲ್ಸ್ ಕೊಟ್ಟು ನಿಮಗೆ ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ತೀವಿ. ಸೊ ಪಿ ಯು ಸಿ ಈಸ್ ಅ ವೆರಿ ಕ್ರೂಷಿಯಲ್ ಪಾಯಿಂಟ್ ವೇರ್ ಯು ನೀಡ್ ಟು ಗೆಟ್ ಸಮ್ ಗುಡ್ ಸ್ಕೋರಿಂಗ್ ಟು ಸ್ಕೋರ್ ಸಮ್ ಗುಡ್ CET rankings, which will help you to get some good colleges for your coming career. ಓಕೆ, ಸೊ ಯುಟಿಲೈಸ್ ಮಾಡ್ಕೊಳ್ಳಿ. ಯಾರು ಸೆಕೆಂಡ್ ಪಿ ಯು ಸಿಯಲ್ಲಿ ಕಾಮರ್ಸಲ್ಲಿ ಓದ್ತಾ ಇದ್ರ, ಯಾರಿಗೆ ಕಂಪ್ಯೂಟರ್ ಸೈನ್ಸ್ ತುಂಬ ಕಷ್ಟ ಅನ್ನಿಸ್ತಾ ಇದೆ. ಸೊ ಯಾರು ಈಗ ಸೈನ್ಸ್ ಬ್ಯಾಕ್ಗ್ರೌಂಡಲ್ಲಿದ್ದು ಕೂಡ PCMC ಸ್ಟೂಡೆಂಟ್ಸ್ಗೆ ಯಾರಿಗೆ ಕಂಪ್ಯೂಟರ್ ಸೈನ್ಸ್ ತುಂಬ ಕಷ್ಟ ಅನ್ನಿಸ್ತದೆ, ಬೇಗ ಎನ್ರೋಲ್ ಆಗಿ. ಸೊ ಕ್ಲಾಸಸ್ ಆಸ್ ಸೂನ್ ಆಸ್ ಪಾಸಿಬಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವಿಲ್ ಅಪ್ಡೇಟ್ ಯು ಅಗೇನ್ ಆನ್ ದ ಕ್ಲಾಸಸ್. ಸೊ ಅಪಾರ್ಟ್ ಫ್ರಮ್ ದಿಸ್ ಹೇಳಬೇಕು ಅಂತ ಹೇಳಿದ್ರೆ, ಇದನ್ನು ಬಿಟ್ಟು ಬ್ಯಾಕ್ಲಾಗ್ ಇರೋವಂಥ ಸ್ಟೂಡೆಂಟ್ಸ್ ಯಾರು ಸೆಕೆಂಡ್ ಪಿ ಯು ಸಿನ ಮತ್ತೆ ಡ್ಯೂ ಟು ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀರಾ, ಯಾರ್ಯಾರಿಗೆ ಅದರಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಂಡು ಫೇಲ್ ಆಗಿದ್ದಾರೆ ಅವ್ರಿಗೂ ಕೂಡ ಇಲ್ಲಿ ಎಲಿಜಿಬಲ್ ಇದೆ. ಬೋತ್ ದ ಕರೆಂಟ್ ಇಯರ್ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ದ ಪಾಸ್ಔಟ್ ಆಗಿರೋ ಸ್ಟೂಡೆಂಟ್ಸ್ಗೂ ಇದು ಎಲಿಜಿಬಲ್ ಆಗಿದೆ. ಸೊ ಬೇಗ ಎನ್ರೋಲ್ ಆಗಿ ಪೀಪಲ್. ಸೊ ಅಪಾರ್ಚುನಿಟಿನ ಯುಟಿಲೈಸ್ ಮಾಡ್ಕೊಳ್ಳಿ.